ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಅಯ್ಯಂಗಾರ್ ಫುಡ್ಸ್ ಚಾನಲ್ಗೆ ಸ್ವಾಗತ. ಜಯರಾಮ್ ಮತ್ತು ಲತಾ ನಮಸ್ಕಾರಗಳು ನಿಮಗೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಪೊರ್ಚುಕೂಟು ಮಾಡ್ತಾ ಇದ್ದೀನಿ. ಆ ಪೊರ್ಚುಕೂಟು ಹೇಗಿದ್ರು ಮಾಡಬೇಕಲ್ಲ, ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ಪದಾರ್ಥಗಳು ಇಟ್ಕೊಂಡಿದ್ದೀನಿ ನೋಡಿ. ಪೊರ್ಚುಕೂಟು ಮಾಡೋಕ್ಕೆ ನಾನು ಬೀನ್ಸ್ ತರಕಾರಿ ತೊಗೊಂಡಿದ್ದೀನಿ. ಒಂದು 1/4 kg ಬೀನ್ಸ್ ತೊಗೊಂಡಿದ್ದೀನಿ. ಮತ್ತು ಈ ಕಪ್ ಇದೆಯಲ್ಲ, ಈ 1 ಕಪ್ ಅಷ್ಟು ಹೆಸರುಬೇಳೆ ತೊಗೊಂಡು ಒಂದು 20 ನಿಮಿಷ ನೆನೆಸಿಟ್ಟಿದ್ದೀನಿ. ಇದು ಮೇನ್ ಬೇಸು ಪೊರ್ಚುಕೂಟು ಮಾಡೋಕ್ಕೆ. ಅದಕ್ಕೆ ರುಬ್ಕೊಳ್ಳೋಕ್ಕೆ ಬೇಕಾಗಿರೋ ಮಸಾಲ: ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಅರ್ಧ ಟೀ ಸ್ಪೂನ್ ಮೆಣಸು. ಈಗ ಫಸ್ಟು ನಾವು ಈ ರುಬ್ಬೋದು ಕೆಲಸ ಹುರ್ಕೊಂಡು ರುಬ್ಬೇಕಿದನ್ನ, ಇದು ಆಮೇಲೆ ಮಾಡೋಣ. ಮೊದಲು ಕುಕ್ಕರ್ ಸೆಟ್ ಮಾಡ್ಕೊಂಡ್ಬಿಡೋಣ. ಈ ಹೆಸರುಬೇಳೆ ಮತ್ತು ಬೀನ್ಸು ಹಾಕಿ, ಇವತ್ತು ಅನ್ನನೂ ಮಾಡಿಲ್ಲ, ಅನ್ನದ ಜೊತೆಗೆ ಇದೆರಡು ಒಟ್ಟಿಗೆ ಇಟ್ಬಿಟ್ಟು ಕುಕ್ಕರ್ ಸೆಟ್ ಮಾಡಿಬಿಡ್ತೀನಿ. ಈಗ ಈ ಬೇಳೆ ನೆನೆಸಿಟ್ಕೊಂಡಿದ್ದನ್ನ ತೆಗೆದಿಟ್ಬಿಡ್ತೀನಿ. ಈಗ ಇದನ್ನು ನಾನು ಬೀನ್ಸ್ ಜೊತೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. 20 ನಿಮಿಷ ನೆನೆಸಿಟ್ಟಿದೆ. ತೊಳೆದು ನೆನೆಸಿರೋದು. ಹೌದು, ಕ್ಲೀನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಮತ್ತು 1 ಚಿಟಿಕೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು, ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಈಗ ಕುಕ್ಕರಲ್ಲಿ ಸೆಟ್ ಮಾಡಿಬಿಡ್ತೀನಿ. ಕುಕ್ಕರಲ್ಲಿ ಸೆಟ್ ಮಾಡಿ 3 ವಿಸಿಲ್ ಬರೋವಷ್ಟು ಕೂಗಿಸ್ಕೊತೀನಿ. ಅನ್ನಕ್ಕೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ. ಅದ್ರ ಮೇಲೆ ಈಗ ಹೆಸರುಬೇಳೆ ಮತ್ತು ಬೀನ್ಸ್ ಪೊರ್ಚುಕೂಟು ಮಾಡೋಕ್ಕೆ ಇಟ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ತೀನಿ. ಇದು ಈಗ 3 ವಿಸಿಲ್ ಆಗಬೇಕು. ಈ 3 ವಿಸಿಲ್ ಆಗೋದ್ರೊಳಗೆ ಆ ಮಸಾಲ ಪದಾರ್ಥಗಳು ಏನು ಬೇಕೋ ಅದನ್ನು ಹುರ್ಕೊಂಡು ಆರಿಸ್ಕೊಂಡು ರುಬ್ಕೊಳ್ಳೋಣ. ಮಸಾಲ ಪದಾರ್ಥ ಹುರ್ಕೊಳ್ಳೋಕ್ಕೆ ನಾನು ಈ ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಒಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾದಿದೆ. ಈಗ ಆ 2 ಸ್ಪೂನ್ ಉದ್ದಿನಬೇಳೆ ಹಾಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ, ಚಿಟಪಟಿ ಅನ್ನಬೇಕು. ಮೆಣಸು ಅರ್ಧ ಟೀ ಸ್ಪೂನು. ನಿಮಗೆ ಖಾರ ಅನುಸಾರ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟು ಹಾಕೋಬೋದು. ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. 4 ಉದ್ದಿನಬೇಳೆ ಹುರಿದಿರೋ ಘಮ ಬರಬೇಕು. ಈಗ ಬಣ್ಣನೂ ಚೇಂಜ್ ಆಗಿದೆ ಉದ್ದಿನಬೇಳೆದು, ಮತ್ತು ಘಮನೂ ಬರ್ತಾ ಇದೆ. ಈ ಸಮಯದಲ್ಲಿ ತೆಂಗಿನಕಾಯಿ, ಈಗ ಕುಕ್ಕರಲ್ಲಿ ಬೇಳೆ ಬೀನ್ಸು ಬೇಯ್ತಾ ಇದೆ. ಇದನ್ನು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳೋಣ. ರುಬ್ಕೊಂಡು ಅಂದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಪೂರ್ತಿ ಆರಿದ ಮೇಲೆದು ನೀರು ಹಾಕಿ ಒಂಥರ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೋತೀನಿ ಇದನ್ನು. ವೀಕ್ಷಕರೇ, ಈಗ ಹುರ್ಕೊಂಡಿದ್ದ ಮಿಶ್ರಣ ಪೂರ್ತಿ ಆರಿದೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ಈ ಕಡೆ ಕುಕ್ಕರ್ ಪ್ರೆಷರು ಇಳಿದಿದೆ. ನಾನು ಹೆಸರುಬೇಳೆ ಬೀನ್ಸ್ ಮಿಶ್ರಣನ ಹೊರಗೆ ತೆಗೆದಿದ್ದೀನಿ. ಇದು ರುಬ್ಕೊಂಡು ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ ನಾನು ನಿಮಗೆ. ವೀಕ್ಷಕರೇ, ಈಗ ಮತ್ತೆ ಬಾಣಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋತಾ ಇದ್ದೀನಿ. ಪೊರ್ಚುಕೂಟಿಗೆ 1 ಟೀ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ,
ಮತ್ತು ಒಂದು ಸ್ವಲ್ಪ ಕರಿಬೇವು. ಇವಾಗ ಆ ಬೇಳೆ ಮತ್ತು ಬೀನ್ಸ್ ಮಿಶ್ರಣ. ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಸಮಯದಲ್ಲಿ ಹುರ್ಕೊಂಡಿದ್ದ ಮಿಶ್ರಣ ನೀರು ಹಾಕಿ ರುಬ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಕುದಿಬೇಕಿದು. ಇದೇ ಪೊರ್ಚು ಕೂಟ ಆ್ಯಕ್ಚುಲಿ. ಈಗ ಒಂಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ರೆ ಪೊರ್ಚು ಕೂಟು ರೆಡಿ. ಈ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕೋಬೇಡಿ. ಪ್ರತಿ ಸಲ ಈ ಮಾತು ಹೇಳ್ತಾನೆ ಇರ್ತೇನೆ ನಾನು. ಆಮೇಲೆ ಇಂಗು ನಾವು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ, ಸಾಫ್ಟ್ ಇಂಗು. ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕುದ್ಬಿಟ್ಮೇಲೆ ಪೊರ್ಚ್ಬಿಟ್ಟು ರೆಡಿ. ಈಗ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪದ ಜೊತೆಗೆ ಈ ಪೊರ್ಚುಕೂಟು ಹಾಕ್ಕೊಂಡು, ಆ್ಯಕ್ಚುಲಿ ಇವತ್ತು ಬಾಳೆಕಾಯಿ ಪಲ್ಯನೂ ಮಾಡಿದ್ದೀನಿ ನಾನು. ಬಾಳೆಕಾಯಿ ಡ್ರೈ ಪಲ್ಯ ಅದ್ರ ಜೊತೆಗೆ ತಿಂದರೆ ಕೇಳಲೇ ಬಿಡಿ ಆ ಸುಖ, ಅದೆಷ್ಟು ಮಜಾ ಇರುತ್ತೆ ಅಂತ ಹೇಳಿ. ಸೊ ವೀಕ್ಷಕರೇ, ಇದು ಸುಲಭವಾಗಿ ಮಾಡ್ಕೋಬೋದು, ನೀವು ಮಾಡ್ಕೊಳ್ಳಿ. ಆರೋಗ್ಯ ದೃಷ್ಟಿನಲ್ಲಿ ಇದು ಬಹಳ ಒಳ್ಳೆಯದು. ಹೆಸರುಬೇಳೆ ಇರೋದ್ರಿಂದ ಮತ್ತು ಬೀನ್ಸಲ್ಲಿ ಸಾಕಷ್ಟು ಫೈಬರ್ಸ್ ಇದೆ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಮಾಡೋದು ಸುಲಭ, ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ವಿತ್ ದಿಸ್ ಲತಾ ಆ್ಯಂಡ್ ಜಯರಾಮ್, ನಾವು ನಮ್ಮ ಅಯ್ಯಂಗಾರ್ ಫುಡ್ಸ್ ಚಾನಲಿಂದ ಸೈನ್ ಆಫ್ ಆಗ್ತಾ ಇದ್ದೀವಿ. ನೋಡಿ, ಕುದೀತಾ ಇದೆ. ಹಿಂಗೆ ಚೆನ್ನಾಗಿ ಕುದ್ಬಿಡ್ಬೇಕು, ಸೊ ದಟ್ ಆ ಹಸಿ ವಾಸನೆ ಹೋಗಲಿ ಅಂತ ಹೇಳಿ. ತೆಂಗಿನಕಾಯಿ ಹುರ್ಕೊಂಡಿದ್ದೀವಿ, ಆದರೂ ಒಂಚೂರು ಕುದ್ರೆ ಚೆನ್ನಾಗಿರುತ್ತೆ. ಸೊ ಸೈನ್ ಆಫ್ ಮಾಡಿಬಿಡೋಣ. ಮುಂದಿನ ವೀಡಿಯೋಲಿ ಸಿಗೋಣ. ಅಷ್ಟವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.